ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಏರ್ ಗ್ರೋತ್ಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಹೇರ್ ಆಯಿಲನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಈ ಎಣ್ಣೆ ತಯಾರಿಸಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ತೆಂಗಿನ ಎಣ್ಣೆ, ಕ್ಯಾಸ್ಟರ್ ಆಯಿಲ್, ದಾಸವಾಳ ಹೂವು, ಅಲೋವೆರಾ, ಈರುಳ್ಳಿ, ಮೆಂತ್ಯ ಕಾಳು, ಕರಿಬೇವು ಮತ್ತು ಕಲೋಂಜಿ ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್. ನಿಮಗೆ ಏನು ಸಿಗುತ್ತೆ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ದಾಸವಾಳ ಹೂವು ಮತ್ತು ಕರ್ಬೇವಿನ ಸೊಪ್ಪು, ಮೆಂತ್ಯ, ಆನಿಯನ್ ಕಾಮನಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ದಾಸವಾಳ ಗಿಡ ಮನೆ ಮುಂದೆ ಇದ್ದೇ ಇರುತ್ತೆ. ಅಲೋವೆರಾನು ಆಲ್ಮೋಸ್ಟ್ ಸಿಗುತ್ತೆ. ಕಲೋಂಜಿ ನಿಮಗೆ ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇವಾಗ ನಾನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಬಾಟ್ಲು 1/2 ಲೀಟ್ರ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಏರ್ ಫಾಲ್ ಆಗ್ತಿದೆ, ನನಗೆ ಏರ್ ಗ್ರೋತ್ ಆಗ್ತಿಲ್ಲ ಅನ್ನೋರು ಈ ಥರ ನೀವು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವಾರಕ್ಕೆ 2 ಸಲ 3 ಸಲ ಹಚ್ಚೋದ್ರಿಂದ ಏರ್ ಗ್ರೋತ್ ಚೆನ್ನಾಗಾಗುತ್ತೆ, ಏರ್ ಕೂಡ ಶೈನಿಂಗ್ ಬರುತ್ತೆ. ಅದಕ್ಕೆ ನಾನು ಹೇಗೂ ಆಯಿಲ್ ಪ್ರಿಪೇರ್ ಮಾಡ್ತಿದ್ನಲ್ಲ ಹಂಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ತಂಪು ಅನಿಸುತ್ತೆ ನೀವು ತಲೆಗೆ ಹಚ್ಚಿದಾಗ. ನಾನಿವಾಗ ಸ್ವಲ್ಪ 1 ಗ್ಲಾಸಷ್ಟು ಹರಳೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದೊಂದೇ ಆ್ಯಡ್ ಮಾಡ್ಕೊಬೇಕು. ಆಯಿಲ್ ಒಂದು 5 ನಿಮಿಷ ಬಿಸಿ ಹಾಕಬೇಕು. ಅದಾದಮೇಲೆ ನಾನಿವಾಗ ದಾಸವಾಳ ಹೂವು ಹಾಕ್ಕೊತಾ ಇದ್ದೀನಿ ನೋಡಿ. ಇದು ವೈಟು ಮತ್ತು ಮನೆ ಹತ್ರ ಸಿಗುತ್ತಲ್ಲ ರೆಡ್ ದಾಸವಾಳ 2 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಲೋವೆರಾ ಸ್ವಲ್ಪ, ಆನಿಯನ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇವಿನ ಸೊಪ್ಪು ನಮ್ಮ ಮನೆಯಿಂದನೇ ಇತ್ತು, ನಮ್ಮ ಮನೆಯವ್ರು ತಂದುಕೊಟ್ರು, ಅದನ್ನು ಕೂಡ ಯೂಸ್ ಆಯಿತು. ಕರ್ಬೇವಿನ ಸೊಪ್ಪು ಸ್ವಲ್ಪ, ಕಲೋಂಜಿ ನೋಡಿ, ಇದು ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಕಲೋಂಜಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಮೆಂತ್ಯನ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನೊರೆ ಬರ್ತಾಯಿದೆ ನೋಡಿ ಆಯಿಲು. 1/4 ಗಂಟೆ ಸ್ವಿಮ್ ಇಟ್ಬಿಟ್ಟು ಇದನ್ನು ಈ ಥರ ತಿರುಗಿಸ್ಕೊಂಡು ಅದು ಬೇಯಲಿಕ್ಕೆ ಬಿಟ್ಬಿಡಿ. ಅದು ಎಣ್ಣೆ ಆಗಿ ಪ್ರಿಪೇರ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಈಗ ಆಲಿವ್ ಆಯಿಲ್ ಇರುತ್ತಲ್ಲ ಆ ಕಲರ್ಗೆ ಚೇಂಜ್ ಆಗಬೇಕು, ಅಂದರೆ ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಸ್ವಿಮ್ಮಲ್ಲಿ ಈ ಥರ ತಿರುಗಿಸ್ಕೊಂಡು ಬಿಸಿ ಮಾಡೋಕ್ಕೆ ಬಿಟ್ಬಿಡಿ. ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಹೇರ್ಗೆ ಅಪ್ಲೈ ಮಾಡಿದ್ಮೇಲೆ. ಕೂಲ್ ಅನಿಸುತ್ತೆ, ತಂಪು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಏರ್ ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಕೋಕೋನಟ್ ಆಯಿಲ್ ಬಳಸೋದ್ರಿಂದ ಹೇರ್ಗೆ ಒಳ್ಳೆ ಗ್ರೋತ್ ಸಿಗುತ್ತೆ. ಅದರಲ್ಲಿ ನಾನು ಹರಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಹೇರು ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ. ದಾಸವಾಳ ಹೂವು ಮತ್ತು ಅಲೋವೆರಾ ಕಾಮನಾಗಿ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀರ. ಕೂದಲು ನಿಮಗೆ ಏರು ಮೃದುವಾಗಿರುತ್ತೆ, ಅಂದರೆ ನೈಸಾಗಿ ಬರುತ್ತೆ, ಆರೋಗ್ಯವಾಗೂ ಕೂಡ ಇರುತ್ತೆ. ಈರುಳ್ಳಿ ಕೂದಲಿಗೆ ಗೊತ್ತು, ಬೇರುಗಳನ್ನ ಬಲಪಡಿಸುತ್ತೆ. ಮೆಂತ್ಯ ಕಾಳು ಕೂದಲು ಉದುರೋಕ್ಕೆ ಕಡಿಮೆ ಮಾಡುತ್ತೆ. ಕರಿಬೇವು ಮತ್ತು ಬೇವು ಎಲೆಗಳು ತಲೆ ಚರ್ಮದ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗಿದೆ. ಇದಂತೂ ತುಂಬ ನೈಸರ್ಗಿಕವಾಗಿರೋದ್ರಿಂದ ನಿಮಗೆ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಈ ಥರ ನಿಧಾನ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ಸೋದಿಸಿ ಬಾಟ್ಲಿಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಿ. ನೀವು ವಾರಕ್ಕೆ 2 ಅಥವಾ 3 ಬಾರಿ ಈ ಎಣ್ಣೆಯನ್ನು ಬಳಸೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ನಿಮಗೆ ಡ್ಯಾಂಡ್ರಫ್ ಇರೋದಿಲ್ಲ, ಮತ್ತು ಏರ್ ಶೈನಿಂಗ್ ಆಗಿರುತ್ತೆ. ನೀವು ಕಂಡೀಷ್ನರ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಶಾಂಪು ಯೂಸ್ ಮಾಡಾದ್ಮೇಲೆ ಅದೇ ಥರ ಇದು ಫೀಲ್ ಅನಿಸುತ್ತೆ. ನೋಡ್ತಿರ್ಬೋದು, ನನ್ನ ಮಕ್ಕಳು ಕೂಡ ಬಂದು ನೋಡ್ತಾ ಇದ್ದಾರೆ, ನಮ್ಮಮ್ಮ ಏನೋ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು. ಇವಾಗ ಆಯಿಲು 1/4 ಗಂಟೆ ನಾನು ಸ್ವಿಮ್ಮಲ್ಲಿ ಇಟ್ಟು ಬೇಯಿಸಿದ್ನಲ್ಲ, ಅದನ್ನು ಇವಾಗ ನಾನು ಈ ಥರ ಒಂದು ಜಾಲರಿಗೆ ತೊಗೊಂಡು ಸೋಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನಿಮಗೆ ಕಲ್ಲರು ಚೇಂಜ್ ಆಗಿದೆ, ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಹರಳೆಣ್ಣೆನೂ ಆ್ಯಡ್ ಮಾಡಿದ್ದೀನಿ ನಾನು, ಅದನ್ನು ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಏರ್ ಆಯಿಲು. ಒಂದು 10 ನಿಮಿಷ ಇದನ್ನು ಎಲ್ಲ ಸೋಸ್ಕೊಂಡು ಈ ಥರ 1 ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಪ್ರೆಸ್ ಮಾಡಿದ್ರೆ ಆಯಿಲೆಲ್ಲ ಕೆಳಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಏರ್ ಆಯಿಲ್. ಅದು ಆಲಿವ್ ಆಯಿಲ್ ಇದೆಯಲ್ಲ ಆ ಕಲರ್ ಬಂದಿದೆ. ಇವಾಗ ನಾನು ಇದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ಕೊತೀನಿ. ಏರ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ರಿಯಲಿ ನಾನು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಿರೋದು. ಈ ಥರ ನಾನಿವಾಗ ಬಾಟಲ್ಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಲೀಟ್ರೇ ಹಾಕಿದ್ದು, ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ನಾನು 1 ಗ್ಲಾಸು ಕ್ಯಾಸ್ಟ್ರಾಲ್ ಆಯಿಲ್ ಹಾಕಿದ್ಮೇಲೂ ಅದು ಕಾಯ್ದು ಈ ಥರ ಆಗಿದೆ. ಈ ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.